ಇಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಕುತಂತ್ರ ಅಡಗಿದೆ. ಏಕಾಏಕಿ ಮುನ್ನೆಲೆಗೆ ಬಂದಿರೋದ್ರಲ್ಲಿ ಏನೋ ಕುತಂತ್ರ ಇದೆ ಅಂತಾರೆ ಆರ್ ಅಶೋಕ್. ಟ್ವೀಟ್ ಮುಖಾಂತರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದರ ಹಿಂದಿರುವಂಥ ಕುತಂತ್ರ ಏನು? ಹಿಜಾಬ್ ವಿಚಾರವನ್ನು ಪ್ರಸ್ತಾಪ ಮಾಡಿ ಜನರ ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಪಡಿಸ್ತಾ ಇದೆ. ಟ್ವೀಟ್ ಮುಖಾಂತರ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಆ ಟ್ವೀಟನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಆ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಒಂದರ ಮೇಲೊಂದು ವಿವಾದಗಳು, ಒಳಜಗಳದ ಮುಜುಗರದಿಂದ ಜನತೆಗೆ ಮುಖ ತೋರಿಸಲಿಕ್ಕೆ ಆಗದಂಥ ದುಸ್ಥಿತಿ ತಲುಪಿದೆ ಕಾಂಗ್ರೆಸ್ಸು. ಹೀಗಾಗಿ ಹಿಜಾಬ್ ಮುಖವಾಡ ಹಾಕ್ಕೊಂಡು ಜನರ ಗಮನವನ್ನು ಬೇರೆಡೆ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಮುಜುಗರದಿಂದ ಪಾರು ಮಾಡ್ಕೊಳ್ಳಿಕ್ಕೋಸ್ಕರ ಮಾತ್ರ ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಓದೋ ಮಕ್ಕಳಲ್ಲಿ ಸಮಾನತೆಯ ಭಾವನೆ ಮೂಡಿಸುವಂಥ ಸಮವಸ್ತ್ರವನ್ನು ಬಿಟ್ಟು ಧರ್ಮದ ಹೆಸರಲ್ಲಿ ಎಳೆಯ ವಸ್ತುಗಳನ್ನು ಒಡೆಯುವಂಥ ಹಿಜಾಬ್ ವಿಷಯವನ್ನು ಮತ್ತೆ ಕೆದಕೋದು ಯಾಕೆ? ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಈ ರೀತಿ ನಿಮ್ಮ ಘೋಷಣೆ ಬಂದಿದೆ ಅಂತಂದರೆ ಈ ಘೋಷಣೆಯ ಹಿಂದಿನ ತಾತ್ಪರ್ಯ ಏನು, ಇದರ ಹಿಂದಿನ ಅರ್ಥ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಆರ್ ಅಶೋಕ್ ಹಾಕಿದ್ದಾರೆ. ಇನ್ನು ಬಿಜೆಪಿ ರಾಜ್ಯ ಘಟಕ ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿ ಪ್ರತಿಕ್ರಿಯೆಯನ್ನು ನೀಡಿದೆ. ಏನು ಹೇಳಿದೆ ಟ್ವೀಟ್ನಲ್ಲಿ ಬನ್ನಿ ನೋಡೋಣ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಧರ್ಮದ ವಿಷ ಬೀಜ ಬಿತ್ತುವುದೇ ಮಜವಾದಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ. ಶಾಲೆ ಕಾಲೇಜುಗಳಲ್ಲಿ ಮಕ್ಕಳು ಸಮಾನತೆಯಿಂದ ಕೂಡಿರಬೇಕು ಎಂದೇ ಸಮವಸ್ತ್ರ ನೀತಿಯನ್ನ ಜಾರಿಗೊಳಿಸಲಾಗಿದೆ. ಇದನ್ನ ಸುಪ್ರೀಂ ಕೋರ್ಟ್ ಸಹ ಎತ್ತಿ ಹಿಡಿದಿದೆ. ಆದರೆ ಶಾಲಾ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಮವಸ್ತ್ರ ವಿಚಾರವಾಗಿ ಭೇದವನ್ನ ಹುಟ್ಟುಹಾಕುತ್ತಿದ್ದಾರೆ ಮುಖ್ಯಮಂತ್ರಿಗಳು. ಪಿಎಫ್ಐ ಗೂಂಡಾಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲು ವೋಟ್ ಬ್ಯಾಂಕಿಗಾಗಿ ಸಿದ್ದರಾಮಯ್ಯ ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡಲು ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಜನರೇ ತಕ್ಕ ಪಾಠ ಕಲಿಸುತ್ತಾರೆ. ಇದು ಅಲ್ಪಸಂಖ್ಯಾತರ ಓಲೈಕೆ ಅಂತ ಬಿಜೆಪಿ ಬಣ್ಣಿಸಿದೆ. ಜೊತೆಗೇನು ಅಂದರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಕೂಡ ಬಿಜೆಪಿ ಹೇಳಿದೆ. ಅಂದರೆ ಈ ಮುಖಾಂತರ ಮತ್ತೆ ಹಿಜಾಬ್ ಯುದ್ಧ ಶುರುವಾಗಿರುವಂಥದ್ದು. ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆಯಲ್ಲ ಮೈಸೂರಿನಲ್ಲಿ, ಅಲ್ಲಿಂದ ಶುರುವಾಯಿತು. ನಾವು ಈಗಾಗಲೇ ವಾಪಸ್ ತೆಗೆದುಕೊಂಡೇ ಬಿಟ್ಟಿದ್ದೀವಿ ನಾವು ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು. ಇದಕ್ಕೆ ಮಧು ಬಂಗಾರಪ್ಪ ಕೂಡ ಮಾತಾಡ್ತಾ ಇದ್ದರು. ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ನಿನ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ.